ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮೂರೇ ಸಾಮಗ್ರಿ ಬಳಸಿ ನಾನು ಇವತ್ತು ಜಾಮೂನನ್ನು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಜಾಮೂನ್ ಅಂತ. ಇದಕ್ಕೆ ನಾನು ಒಂದು ಬಾರ್ ಬ್ರೆಡ್ ತೊಗೊಂಡು ಅದರಲ್ಲಿ ಇರ್ತಕ್ಕಂಥ ಕಪ್ಪು ಕಲರ್ ಇರೋದನ್ನೆಲ್ಲ ತೆಗೆದು ವೈಟ್ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಚಿರೋಟಿ ರವೆ, ಒಂದು 5 ಸ್ಪೂನಷ್ಟು ಹಾಲಿನ ಪೌಡರನ್ನು ತೊಗೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬ್ರೆಡ್ ಪೌಡರ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೀವು ಪೌಡರ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕಾಗುತ್ತೆ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಚಪಾತಿ ಹಿಟ್ಟಿನದಕ್ಕಾದರೆ ಸಾಕಾಗುತ್ತೆ ನೋಡಿ, ಈ ರೀತಿ ಇದ್ದರೆ ಸಾಕು. ಇವಾಗ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ತುಪ್ಪ ಬೇಕಿದ್ರೂ ಹಾಕೋಬೋದು. ಇವಾಗ ಅದನ್ನು ಒಂದು ಪಾತ್ರೆನ ಮುಚ್ಚಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು 1 ಕಪ್ ಆಗುವಷ್ಟು ನೀರನ್ನು ಸಕ್ಕರೆಯನ್ನು ನಾನು ಹಾಕೊತಾ ಇದ್ದೀನಿ ಪಾಕ ಕರಗಿಸ್ಕೊಳ್ಳೋಕ್ಕೆ. ಅದಕ್ಕೆ ನಾನು 1.25 ಬಟ್ಲಷ್ಟು ನೀರನ್ನು ಹಾಕೊತಾ ಇದ್ದೀನಿ. ತುಂಬ ನೀರು ಹಾಕೊಂಡ್ರೆ ಪಾಕ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನೀರನ್ನು ಕಮ್ಮಿ ಹಾಕೋದ್ರಿಂದ ಪಾಕ ನಮಗೆ ಬೇಗ ರೆಡಿ ಆಗುತ್ತೆ. ಇವಾಗ ಪಾಕನ ತಿರುಗಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ, ಸಕ್ಕರೆ ಇಲ್ಲಾಂದರೆ ತಳ ಹಿಡಿದುತ್ತೆ ನೋಡಿ, ಅದಕ್ಕೋಸ್ಕರ. ಇವಾಗ ನೋಡಿ ಈ ರೀತಿ ಆಗಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಇವಾಗ ಪಾಕ ರೆಡಿಯಾಗಿದೆ. ಇನ್ನೊಂದು ನಿಮಿಷ ಅಷ್ಟು ಕುದಿಸಿ ಅದನ್ನು ನಾನು ಪಕ್ಕಕ್ಕೆ ಇಡ್ತೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾನು ಏನು ಜಾಮೂನ ಹಿಟ್ಟನ್ನು ಕಲಸಿಟ್ಟಿದ್ದೆ ನೋಡಿ, ಈ ರೀತಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು. ಇವಾಗ ನಾನು ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತೀನಿ. ಈ ಸೈಜಿನ ಉಂಡೆ ಆದರೆ ಸಾಕಾಗುತ್ತೆ, ಇಲ್ಲಾಂದರೆ ನೀವು ಇನ್ನೂ ಸ್ವಲ್ಪ ದಪ್ಪದಾಗಿ ಬೇಕು ಅಂದರೂ ನೀವು ಮಾಡ್ಕೋಬೋದು. ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ನಾನು ಎಣ್ಣೆಗೆ ಹಾಕೊತೀನಿ. ಅದನ್ನು ಒಂದು ಸಾರಿ ಹಾಕಿದ್ಮೇಲೆ ಅದನ್ನು 1 ನಿಮಿಷ ಅಷ್ಟು ನೀವು ಎಣ್ಣೆಲಿ ಬೇಯಕ್ಕೆ ಬಿಡಬೇಕಾಗುತ್ತೆ. ಕೈ ಆಡಿಸ್ಬಾರ್ದು, ಪದೇ ಕೈ ಆಡಿಸೋದ್ರಿಂದ ಜಾಮೂನು ಒಡೆಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಜಾಮೂನನ್ನು ನಾನು ಬಿಡ್ತಾ ಇದ್ದೀನಿ ಎಣ್ಣೆಗೆ. ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಜವಾಗ್ಲೂ ಇದು ಬ್ರೆಡ್ಡಿಂದ ಮಾಡೋದಂತ ಯಾರಿಗೂ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟು ತುಂಬ ಸೂಪರಾಗಿ ಬರುತ್ತೆ ಮಾತ್ರ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರು ನಿಮಗೆ ಬೇಗನೆ ರೀಚ್ ಆಗುತ್ತೆ. ಓಕೆನಾ? ಹೊಸದಾಗಿ ಚಾನಲ್ ಮಾಡೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಜಾಮೂನು ಅರ್ಧದಷ್ಟು ಬೆಂದಿದೆ. ಆಗ ನಾನು ಇದನ್ನು ಇನ್ನೊಂದು ನಿಮಿಷ ಅಷ್ಟು ಫ್ರೈ ಮಾಡಿ ನಾನು ಪಾಕದೊಳಗಡೆ ಹಾಕ್ತೀನಿ ನೋಡಿ. ಇವಾಗ ಜಾಮೂನು ರೆಡಿ ಇದೆ. ಜಾಮೂನನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಆ ರೀತಿ ಫ್ರೈ ಮಾಡೋದ್ರಿಂದ ಜಾಮೂನು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಇವಾಗ ಜಾಮೂನು ರೆಡಿಯಾಗಿದೆ. ಇವಾಗ ಅದನ್ನು ನಾನು ಪಾಕದೊಳಗಡೆಗೆ ಹಾಕ್ತಾಯಿದ್ದೀನಿ. ಜಾಮೂನಂತೂ ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲಾಗಿ ನಾವು ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಎಷ್ಟು ಸಿಂಪಲಾಗಿ ಜಾಮೂನ ಮಾಡ್ಕೋಬೋದು ನಾವು ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜಾಮೂನು. ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.